ಭೌತಶಾಸ್ತ್ರ ಅಂದ್ರೆ ಸಾಕು, ತಲೆಗೆ ಬರೋದೇನೋ ಏನೋ ಕಷ್ಟದ ಸೂತ್ರಗಳು, ಅರ್ಥನೇ ಆಗದ ಚಿತ್ರಗಳು ಅಲ್ವಾ. ಆದರೆ ಇದನ್ನೆಲ್ಲ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಬ್ಲೂ ಪ್ರಿಂಟ್ ಇದ್ರೆ ಬನ್ನಿ ಇವತ್ತು ಅದನ್ನೇ ಡಿಕೋಡ್ ಮಾಡೋಣ. ಕೆಲವೊಮ್ಮೆ ಅನ್ಸುತ್ತೆ ಅಲ್ವಾ, ಈ ಫಿಸಿಕ್ಸ್ ಫಾರ್ಮುಲಾಗಳು, ಡಯಾಗ್ರಾಮ್ಗಳು, ನಿಯಮಗಳು ಎಲ್ಲಾನು ಒಂದೊಂದು ಕಡೆ ಚೆದರಿದ ಪಜಲ್ ತುಣುಕುಗಳ ಥರ, ಯಾವುದಕ್ಕೂ ಲಿಂಕ್ ಇಲ್ಲ ಅಂತ. ಆದರೆ ಚಿಂತೆ ಬೇಡ, ಯಾಕಂದ್ರೆ ಈ ಎಲ್ಲಾ ತುಣುಕುಗಳನ್ನ ಒಟ್ಟಿಗೆ ಸೇರ್ಸೋಕೆ ಒಂದು ಸೀಕ್ರೆಟ್ ಮ್ಯಾಪ್ ಇದೆ. ಆ ಸೀಕ್ರೆಟ್ ಮ್ಯಾಪ್ ಬೇರೆ ಯಾವುದೂ ಅಲ್ಲ, ಇಲ್ಲಿದೆ ನೋಡಿ, ಕೈಯಲ್ಲಿ ಬರೆದ ಒಂದು ಸಿಂಪಲ್ ಲಿಸ್ಟ್. ಇದನ್ನ ಜಸ್ಟ್ ಒಂದು ಚೆಕ್ಲಿಸ್ಟ್ ಅಂತ ತಿಳ್ಕೋಬೇಡಿ, ಇದು ಈ ಕಾಂಪ್ಲೆಕ್ಸ್ ಆದ ಭೌತಶಾಸ್ತ್ರದ ಪ್ರಪಂಚದಲ್ಲಿ ದಾರಿ ತೋರಿಸೋ ನಮ್ಮ ಗೈಡ್. ಸರಿ, ಹಾಗಿದ್ರೆ ಈ ಲಿಸ್ಟನ್ನೇ ಒಂದು ಬ್ಲೂ ಪ್ರಿಂಟ್ ಆಗಿ ಬಳಸ್ಕೊಂಡು ಫಿಸಿಕ್ಸ್ ಕಲಿಯೋಕೆ ಒಂದು ಕ್ಲಿಯರ್ ಆದ ಸ್ಟ್ರಕ್ಚರ್ ಹೇಗೆ ಕೊಡ್ಬೋದು, ಬನ್ನಿ ನೋಡೋಣ. ನಾವೀಗ ಏನ್ ಮಾಡೋಣ ಅಂದ್ರೆ, ಈ ಲಿಸ್ಟ್ಲಿರೋ ಪಾಯಿಂಟ್ಗಳನ್ನ ರ್ಯಾಂಡಮ್ ಆಗಿ ನೋಡೋ ಬದಲು ಅವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸೋಣ. ಹೀಗೆ ಮಾಡಿದಾಗ ನೋಡಿ, ಇಡೀ ಕಾನ್ಸೆಪ್ಟ್ ಎಷ್ಟು ಸುಲಭವಾಗಿ ತಲೆಗೋಗುತ್ತೆ ಅಂತ. ಮೊದಲನೇ ವಿಭಾಗ, ಇದು ಅಡಿಪಾಯ, ಅಂದ್ರೆ ಇಡೀ ಭೌತಶಾಸ್ತ್ರದ ಕಟ್ಟಡ ನಿಂತಿರೋ ಫಂಡಮೆಂಟಲ್ ರೂಲ್ಸ್. ಈ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ಇಲ್ಲೇ. ಶುರು ಮಾಡೋಣ ಓಮ್ನ ನಿಯಮದಿಂದ. ಇದನ್ನ ಎಲೆಕ್ಟ್ರಿಸಿಟಿ ಪ್ರಪಂಚದ ABCD ಅಂತಾನೆ ಕರೀಬೋದು. ತುಂಬಾ ಸಿಂಪಲ್. ಒಂದು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್, ಈ 3 ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಹೇಳುತ್ತೆ. ನೋಡೋಕೆ ಸರಳ ಅನ್ಸಿದ್ರೂ ಇದರ ಪವರ್ ಮಾತ್ರ ಅಗಾಧ. ಈಗ ಕಣ್ಣಿಗೆ ಕಾಣದ ಶಕ್ತಿಗಳ ಬಗ್ಗೆ ಮಾತಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಕಾಂತೀಯ ಬಲ ರೇಖೆಗಳು. ಇವು ಕಣ್ಣಿಗೆ ಕಾಣಿಸಲ್ಲ ನಿಜ, ಆದರೆ ಇವಕ್ಕೂ ತನ್ನದೇ ಆದ ರೂಲ್ಸ್ ಇದೆ. ಉದಾಹರಣೆಗೆ, ಇವು ಯಾವಾಗ್ಲೂ ಕ್ಲೋಸ್ಡ್ ಲೂಪ್ಸ್ ಅಂದ್ರೆ ಮುಚ್ಚಿದ ಕುಣಿಕೆಗಳಾಗಿರ್ತವೆ, ಒಂದನ್ನೊಂದು ಯಾವತ್ತೂ ಕ್ರಾಸ್ ಮಾಡಲ್ಲ. ಮತ್ತು ಈ ಲೈನ್ಸ್ ಎಷ್ಟು ಒತ್ತೊತ್ತಾವಿರುತ್ತಾವೋ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಷ್ಟು ಸ್ಟ್ರಾಂಗ್ ಅಂತ ಅರ್ಥ. ಈಗ ರೆಸಿಸ್ಟೆನ್ಸ್ ಅಂದ್ರೆ ರೋಧ. ಇದು ಕರೆಂಟ್ ಫ್ಲೋಗೆ ಒಂದ್ ರೀತಿ ಟ್ರಾಫಿಕ್ ಜಾಮ್ ಇದ್ದ ಹಾಗೆ. ಈ ಟ್ರಾಫಿಕ್ ಜಾಮ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ? 1, ಕಂಡಕ್ಟರ್ ಅಥವಾ ತಂತಿಯ ಉದ್ದ. ಉದ್ದ ಜಾಸ್ತಿ ಆದ್ಹಾಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ. 2, ಅದರ ದಪ್ಪ. ತಂತಿ ಎಷ್ಟು ದಪ್ಪ ಇರುತ್ತೋ ಅಂದ್ರೆ ಏರಿಯಾ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಡಿಮೆ, ಕರೆಂಟ್ ಆರಾಮಾಗಿ ಹೋಗುತ್ತೆ. ಸೊ ಈ ಎಲ್ಲ ಮೂಲಭೂತ ನಿಯಮಗಳನ್ನ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅದೇನಂದ್ರೆ, ನಿಯಮಗಳನ್ನ ಸಿಂಪಲ್ ಆಗಿ ಸ್ಟಡಿ ಮಾಡಬೇಕು. ನಮ್ಮ ಲಿಸ್ಟ್ನಲ್ಲೂ ಇದನ್ನೇ ಹೇಳಿದ್ದಾರೆ. ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಅದರ ಮೇಲೆ ಎಂಥ ದೊಡ್ಡ ಕಾನ್ಸೆಪ್ಟನ್ನಾದ್ರೂ ಕಟ್ಟಬಹುದು. ಅದನ್ನೇ ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಮುಗೀತು ಕತೆ. ಓಕೆ, ಫಂಡಮೆಂಟಲ್ ರೂಲ್ಸ್ ಆಯ್ತು. ಈಗ ನಮ್ಮ ಬ್ಲೂ ಪ್ರಿಂಟ್ನ 2ನೇ ಭಾಗಕ್ಕೆ ಹೋಗೋಣ. ಅದೇ ಭೌತಶಾಸ್ತ್ರದ ಟೂಲ್ಸ್. ಅಂದ್ರೆ ನಾವು ಯಾವೆಲ್ಲ ಉಪಕರಣಗಳು, ಯಾವೆಲ್ಲ ಚಿಹ್ನೆಗಳ ಜೊತೆ ಕೆಲಸ ಮಾಡ್ತೀವಿ ಅನ್ನೋದು. ಪ್ರತಿಯೊಂದು ಭಾಷೆಗೂ ಒಂದು ಲಿಪಿ ಇರುತ್ತಲ್ಲ, ಹಾಗೇನೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳಿಗೂ ಒಂದು ಭಾಷೆ ಇದೆ. ಅದರ ಅಕ್ಷರಗಳೇ ಈ ಸಿಂಬಲ್ಸ್. ಎ ಅಂದ್ರೆ ಆಮ್ಮೀಟರ್, ವಿ ಅಂದ್ರೆ ವೋಲ್ಟ್ ಮೀಟರ್, ಆ ಜಿಗ್ಜಾಗ್ ಲೈನ್ ಇದೆಯಲ್ಲ ಅದು ರೆಸಿಸ್ಟರ್. ಹೀಗೆ ಪ್ರತಿಯೊಂದಕ್ಕೂ ಒಂದು ಸ್ಪಷ್ಟವಾದ ಅರ್ಥವಿದೆ. ಇಲ್ಲಿ ನೆನಪಿಡಬೇಕಾದ ಒಂದು ಮುಖ್ಯ ಅಂಶ ಇದೆ. ಇವು ಬರೀ ಡ್ರಾಯಿಂಗ್ಸ್ ಅಲ್ಲ. ಪ್ರತಿಯೊಂದು ಚಿಹ್ನೆಯು ಲ್ಯಾಬ್ನಲ್ಲಿರೋ ಒಂದು ನಿಜವಾದ ಉಪಕರಣವನ್ನ ಪ್ರತಿನಿಧಿಸುತ್ತೆ. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನ ಓದೋಕೆ ಕಲಿಯೋದು ಅಂದ್ರೆ ಭೌತಶಾಸ್ತ್ರದ ಭಾಷೆಯನ್ನೇ ಅರ್ಥ ಮಾಡ್ಕೊಂಡ ಹಾಗೆ. ಸರಿ, ಈಗ ನಮ್ಮ ಬ್ಲೂ ಪ್ರಿಂಟ್ನ 3ನೇ ಮತ್ತು ಬಹುಶಃ ಅತಿ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ಅದೃಶ್ಯವನ್ನು ದೃಶ್ಯೀಕರಿಸುವುದು ಅಂದ್ರೆ ಕಣ್ಣಿಗೆ ಕಾಣದ ವಿಷಯಗಳನ್ನ ಡಯಾಗ್ರಾಮ್ಗಳ ಮೂಲಕ ಹೇಗೆ ನೋಡ್ಬೋದು ಅನ್ನೋದು. ಮಿರರ್ಸ್ ವರ್ಸಸ್ ಲೆನ್ಸಸ್ ಅಂದ್ರೆ ದರ್ಪಣ ಮತ್ತು ಮಸೂರ, ಎರಡರ ನಡುವಿನ ದೊಡ್ಡ ವ್ಯತ್ಯಾಸ ಏನು? ತುಂಬಾ ಸಿಂಪಲ್. ಮಿರರ್ ಅಂದ್ರೆ ಕನ್ನಡಿ ತನ್ನ ಮೇಲೆ ಬಿದ್ದ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ, ಅಂದ್ರೆ ಹಿಂದಕ್ಕೆ ಕಳಿಸುತ್ತೆ. ಆದ್ರೆ ಲೆನ್ಸ್ ಬೆಳಕನ್ನ ತನ್ನ ಮೂಲಕ ಹಾದು ಹೋಗುವಾಗ ಬೆಂಡ್ ಮಾಡುತ್ತೆ, ಅಂದ್ರೆ ವಕ್ರೀಮೋಹನ. ಈ ಒಂದೇ ಒಂದು ಬೇಸಿಕ್ ಡಿಫ್ರೆನ್ಸ್ ಇದೆಯಲ್ಲ, ಅದೇ ಅವುಗಳ ಸಂಪೂರ್ಣ ಕಾರ್ಯವನ್ನೇ ನಿರ್ಧರಿಸುತ್ತೆ. ಈ ರೇ ಡಯಾಗ್ರಾಮ್ ಅಂದ್ರೆ ಕಿರಣ ಚಿತ್ರಗಳನ್ನ ಬಿಡಿಸೋದು ಅಂದ್ರೆ ತುಂಬಾ ಜನರಿಗೆ ಭಯ. ಆದರೆ ನಿಜ ಹೇಳಬೇಕಂದ್ರೆ ಇದೊಂದು ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಬೆಳಕಿನ ಒಂದು ಕಿರಣ ಪ್ಯಾರಲಲ್ ಆಗಿ ಬಂದ್ರೆ ಏನಾಗುತ್ತೆ, ಇನ್ನೊಂದು ಆಪ್ಟಿಕಲ್ ಸೆಂಟರ್ ಮೂಲಕ ಹೋದ್ರೆ ಏನಾಗುತ್ತೆ, ಈ ಥರ ಕೆಲವು ಬೇಸಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಇಮೇಜ್ ಎಲ್ಲಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ನಾವೇ ಕಂಡುಹಿಡಿಬೋದು. ಓಕೆ, ಇಲ್ಲಿವರೆಗೂ ನಾವು ಫಂಡಮೆಂಟಲ್ ರೂಲ್ಸ್ ನೋಡ್ವಿ, ಟೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ, ಡಯಾಗ್ರಾಮ್ಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಬ್ಲೂ ಪ್ರಿಂಟ್ನ ಫೈನಲ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್. ಈ ಎಲ್ಲ ಥಿಯರಿ, ಎಲ್ಲ ಜ್ಞಾನ ನಮ್ಮ ನಿಜ ಜೀವನದಲ್ಲಿ, ರಿಯಲ್ ವರ್ಲ್ಡಲ್ಲಿ ಹೇಗೆ ಅಪ್ಲೈ ಆಗುತ್ತೆ?
ನೋಡಿ, ನಾವು ಕಲಿಯೋ ಪ್ರತಿಯೊಂದು ತತ್ವಕ್ಕೂ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಉದಾಹರಣೆಗೆ, ಈಗಷ್ಟೇ ನಾವು ಮಾತಾಡಿದ್ದ ಬೆಳಕಿನ ನಿಯಮಗಳು ನಮ್ಮದೇ ಕಣ್ಣಿನ ದೃಷ್ಟಿದೋಷವನ್ನು ಸರಿಪಡಿಸೋದ್ರಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಗೊತ್ತಾ? ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗೋಕೆ ಸಾಧ್ಯನೇ ಇಲ್ಲ. ಮಯೋಪಿಯಾ ಅಂದ್ರೆ ಸಮೀಪದೃಷ್ಟಿ, ಹೈಪರೋಪಿಯಾ ಅಂದ್ರೆ ದೂರದೃಷ್ಟಿ. ಈ ಎರಡು ಸಮಸ್ಯೆಗಳಿಗೆ ಕಾರಣ ಏನು? ಬೆಳಕು ರೆಟಿನಾನ ಮೇಲೆ ಫೋಕಸ್ ಆಗೋ ಬದಲು ಅದರ ಮುಂದೋ ಹಿಂದೋ ಫೋಕಸ್ ಆಗೋದು. ಇದನ್ನ ಸರಿಪಡಿಸಕ್ಕೆ ಏನ್ ಮಾಡ್ತಾರೆ? ಸರಿಯಾದ ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಲೆನ್ಸ್ ಬಳಸಿ ಆ ಬೆಳಕಿನ ಕಿರಣಗಳನ್ನ ಮತ್ತೆ ರೆಟಿನಾದ ಮೇಲೆ ಬೀಳೋ ಹಾಗೆ ಮಾಡ್ತಾರೆ. ಅಬ್ಬಾ, ಫಿಸಿಕ್ಸ್ ನಮ್ಮ ಲೈಫ್ ಕ್ವಾಲಿಟಿಯನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಯೋಚನೆ ಮಾಡಿ, ನಾವು ಶುರು ಮಾಡಿದ್ದೆಲ್ಲಿಂದ? ಒಂದು ಸಿಂಪಲ್ ಕೈಬರಹದ ಲಿಸ್ಟ್ನಿಂದ. ಅದನ್ನೇ ಆಧಾರವಾಗಿಟ್ಕೊಂಡು ಇವತ್ತು ನಾವು ಭೌತಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಂಪೂರ್ಣ ನೀಲಿನಕ್ಷೆಯನ್ನೇ ನೋಡಿದ್ವಿ. ಫಂಡಮೆಂಟಲ್ ರೂಲ್ಸ್, ಬಳಸೋ ಟೂಲ್ಸ್, ಅದನ್ನು ವಿಜುವಲೈಸ್ ಮಾಡೋ ಡಯಾಗ್ರಾಮ್ಗಳು ಮತ್ತು ಕೊನೆಗೆ ಅದರ ರಿಯಲ್ ಲೈಫ್ ಅಪ್ಲಿಕೇಶನ್ಸ್, ಹೀಗೆ ಎಲ್ಲವನ್ನೂ ಕನೆಕ್ಟ್ ಮಾಡಿದ್ವಿ. ಹಾಗಿದ್ರೆ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಒಂದು ಕೊನೆಯ ಪ್ರಶ್ನೆ. ಈ ಕ್ಷಣದಲ್ಲಿ ನಮ್ಮ ಸುತ್ತಮುತ್ತ ಯಾವೆಲ್ಲ ಅದೃಶ್ಯ ನಿಯಮಗಳು ಕೆಲಸ ಮಾಡ್ತಿವೆ? ನಾವು ಕೂತಿರೋ ಕುರ್ಚಿಯಿಂದ ಹಿಡಿದು ನಮ್ಮ ಕೈಯಲ್ಲಿರೋ ಫೋನ್ವರೆಗೂ ಎಲ್ಲದರ ಹಿಂದೆ ಒಂದೊಂದು ಭೌತಿಕ ನಿಯಮ ಇದೆ ಅಲ್ವಾ? ಅದ್ರ ಬಗ್ಗೆ ಒಮ್ಮೆ ಯೋಚಿಸಿ.